ಅಲ್ಲ ಮೂವಿ ಫ್ಯಾನ್ಸ್ ಒಂದು ಮ್ಯಾಥ್ಸ್ ಅನ್ನೋ ಸಬ್ಜೆಕ್ಟಲ್ಲಿ ನಮ್ಮ ಚಿಕ್ಕ ವಯಸ್ಸಲ್ಲೇ ಕೆಲವೊಂದು ಡೌಟ್ಸ್ಗಳು ಬಂದಿರುತ್ತೆ. ಆ ಡೌಟ್ಸ್ಗಳಿಗೆ ಕರೆಕ್ಟಾದ ಉತ್ತರ ಸಿಕ್ಕಿಲ್ಲ ಅಂದರೆ ನಮಗೆ ಆ ಡೌಟ್ಸ್ಗಳು ಬೆಳೀತಾ ಬೆಳೀತಾ ಒಂದು ದೊಡ್ಡ ಸಮಸ್ಯೆ ಆಗಿ ನಿಂತಿರುತ್ತೆ ಅಂತ ಅನ್ಬೋದು. ಅದೇ ಕಾರಣಕ್ಕೆ ಒಂದು ಮ್ಯಾಥ್ಸಲ್ಲಿ ನಮಗೆ ಝೀರೋ ಬರೋ ಸಂದರ್ಭಗಳು ಹಲವಾರು ಇರುತ್ತೆ. ಅದೇ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಒಂದು ಮೂವಿ ಬಂದಿದೆ 35, ಇದು ಚಿನ್ನ ಕತೆ ಕಾದು ಅಂತ. ಈ ಮೂವಿಯಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನೆಲ್ಲ ಈ ರಿವ್ಯೂಲಿ ತಿಳಿಸ್ಕೊಡ್ತೀನಿ. ರಿವ್ಯೂಗಿಂತ ಮುಂಚೆ ತುಂಬ ಜನ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಈ ರಿವ್ಯೂಸ್ ಎಲ್ಲ ನಿಮಗೆ ಆನೆಸ್ಟ್ ಅನಿಸ್ತಂದರೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 25 minutes ಇದೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಒನ್ ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಅರುಣ್ ಅನ್ನೋ ಹುಡುಗ ಅವನು ಚಿಕ್ಕ ವಯಸ್ಸಿಂದನೂ ಮ್ಯಾಥ್ಸಲ್ಲಿ ಹಲವಾರು ಡೌಟ್ಸ್ಗಳು ಅಂತ ಅನ್ಬೋದು. ಆದರೆ ಆ ಡೌಟ್ಸ್ನ ಕ್ಲಾರಿಟಿ ಮಾಡದೇ ಇರೋ ಟೀಚರ್ಸ್ಗಳು. ಆದರೆ ಒಬ್ಬ ಮ್ಯಾಥ್ಸ್ ಟೀಚರ್ ಮಾತ್ರ ಈ ಅರುಣಿಗೆ ಝೀರೋ ಅಂತ ಹೆಸರಿಕ್ಕಿರ್ತಾರೆ. ಹಾಗೆ ಅವನ ಕ್ಲಾಸ್ ರೂಮಲ್ಲಿ ಅವನ ನೆಗ್ಲೆಕ್ಟ್ ಆಗಿ ಒಂದು ನೋಡ್ತಾ ಇರ್ತಾರೆ ಅಂತ ಅನ್ಬೋದು. ಹಾಗೆ ಈ ಝೀರೋ ಅವರ ಫ್ಯಾಮಿಲಿಗೆ ತುಂಬ ಅಫೆಕ್ಟ್ ಆಗ್ತಾ ಇರುತ್ತೆ. ಅದ್ರ ನಡುವೆ ಈ ಅರುಣ್ ಅವರ ತಾಯಿ ಹೇಗೆ ಅರುಣಿಗೆ ಹೆಲ್ಪ್ ಮಾಡ್ತಾರೆ, ಹಾಗೆ ಅರುಣ್ ಹೇಗೆ 35 ತಗೊಂತಾರೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಇವಾಗಿಂತ ಮುಂಚೆ ಫಸ್ಟ್ ಆಫ್ ಆಲ್ ಈ ಮೂವಿ ನೋಡ್ತಾ ನನಗೆ ಒಂದು ಮೂವಿ ಜ್ಞಾಪಕ ಬಂತು. ತಾರೆ ಜಮೀನ್ ಪರ್ ಮೂವಿ ಇದೆಯಲ್ಲ, ಅದರಲ್ಲಿ ಮೇಜರ್ ಆಗಿ ಅಮೀರ್ ಖಾನ್ ಸರ್ ಅವರು ಒಂದು ರೋಲ್ ಮಾಡಿದ್ದಾರೆ. ಸೇಮ್ ಟು ಸೇಮ್ ಇದೇ ಮೂವಿ ರೀತಿನೇ ಅದನ್ನು ಫೀಲ್ ಕೊಟ್ಟಿದ್ದು ಅಂತ ಅನ್ಬೋದು. ಆದರೆ ಇದರಲ್ಲಿ ಒಂದು ಪ್ಲಸ್ ಅಂದರೆ ಏನಂದರೆ, ಆ ತಾಯಿನೇ ಅಮೀರ್ ಖಾನ್ ಸರ್ ಅವರು ಒಂದು ರೋಲ್ ಮಾಡಿದ್ದಾರೆ ಅಂತ ಅನ್ಬೋದು. ಲಿಟ್ರಲ್ ಆಗಿ ಒಂದು ಮೇಜರ್ ಆಗಿ ಪ್ಲಸ್ ಆಯ್ತಿನೇ ಅಂತ ಅನ್ಬೋದು. ಹಾಗೆ ಈ ಮೂವಿಯಲ್ಲಿ ಹಲವಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಏನೂ ಇಲ್ಲ. ಸೀದಾ ಸಾದಾ ಸ್ಟೋರಿ, ಒಂದು ಸಿಂಪಲ್ ಕಾನ್ಸೆಪ್ಟು. ಅದನ್ನು ಹೇಗೆ ಫ್ಯಾಮಿಲಿ ಡ್ರಾಮಾ ಎಮೋಷನ್ ಜೊತೆ ಒಂದು ಆ ಹುಡುಗನ ಎಮೋಷನ್ಸ್ಗಳನ್ನು ಜಾಯಿನ್ ಮಾಡಿ ಒಂದು ಸ್ಕೂಲ್ ಅಟ್ಮಾಸ್ಫಿಯರನ್ನು ತೊಗೊಂಬಂದಿದ್ದಾರೆ. ಅದು ಎಷ್ಟು ಎಂಗೇಜಿಂಗ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಮಾಡಿದ್ದಾರೆ ಅಂದರೆ ಅದು ನಿಮಗೆ ರಿವ್ಯೂಯಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನನಗೆ ಮೂವಿಯಲ್ಲಿ ಪ್ಲಸ್ ಅನ್ಸಿದ ವಿಚಾರಗಳಂದರೆ, ಆ ಪ್ಲಾಟ್ ಲೈನು, ಅಲ್ಲಿಂದ ಆ ಕ್ಯಾರೆಕ್ಟರೈಸೇಷನ್ಸ್ಗಳನ್ನು ಡೆವಲಪ್ ಮಾಡ್ಕೊಂಡು ಹೋಗಿರೋ ವಿಧಾನ ಸಖತ್ ಆಸಮ್ ಆಗಿತ್ತು. ಹಾಗೆ ಅರುಣ್ ಮತ್ತು ಅವರ ಟೀಚರ್ನ ದಿದ್ದಿ ಸೀನ್ಸ್ಗಳು ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಅಲ್ಲಿ ಒಂದು ಫ್ರೆಂಡ್ಸ್ ಬಾಂಡಿಂಗ್ನ ಬಗ್ಗೆ ಮಾತಾಡ್ತಾರೆ. ಈಗ ಕರೆಂಟ್ ಎಜುಕೇಷನ್ ಸಿಸ್ಟಮು ಹೇಗಿದೆ ಅನ್ನೋದನ್ನು ಲೈಟಾಗಿ ಆ ಟಾಪಿಕ್ನ ಟಚ್ ಮಾಡಿ ಹೋಗ್ತಾರೆ. ಅದಾದಮೇಲೆ ಆ ಸ್ಕೂಲ್ ಪೋರ್ಷನ್ಸ್ಗಳು ಸಖತ್ ಆಸಮ್ ಆಗಿತ್ತು ನೋಡ್ಬೇಕಾರೆ ಅಂತ ಅನ್ಬೋದು. ಹಾಗೆ ಅಲ್ಲಿ ನಡೆಯೋ ಆ ಫ್ಯಾಮಿಲಿ ಡ್ರಾಮಾ ಫಸ್ಟ್ ಹಾಫಲ್ಲಿ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಆ ಹ್ಯೂಮರ್ ಭರಿತ ಕೆಲವೊಂದು ಕಾಮಿಡಿ ವಿಚಾರಗಳು ಎಂಟರ್ಟೈನ್ ಮಾಡ್ತು ಫಸ್ಟ್ ಹಾಫಲ್ಲಿ ಅಂತ ಅನ್ಬೋದು. ಹಾಗೆ ಆ ಇಂಟರ್ವಲ್ ಬ್ಲಾಕಲ್ಲಿ ಅವರ ತಾಯಿಯ ಮಾಡಿದ ಸೀನು ಸಖತ್ ಆಸಮ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಸೆಕೆಂಡ್ ಹಾಫ್ ಥ್ರೂಔಟ್ ತಾಯಿ ಮಗನ ಎಮೋಷನ್ಸ್ ಮೇಲೇ ಜಾಸ್ತಿ ಇರುತ್ತೆ ಅಂತ ಅನ್ಬೋದು. ಹಾಗೆ ಫಸ್ಟ್ ಹಾಫಲ್ಲಿ ಹಲವಾರು ಕ್ವಶನ್ಸ್ಗಳಿಗೆ ಸೆಕೆಂಡ್ ಹಾಫಲ್ಲಿ ಭರ್ಜರಿಯಾಗಿ ಉತ್ತರ ಕೊಡ್ತಾರೆ ಅಂತ ಅನ್ಬೋದು. ಹಾಗೆ ಕ್ಲೈಮ್ಯಾಕ್ಸ್ನ ಎಂಡ್ ಮಾಡಿರೋ ವಿಧಾನ ಸಖತ್ ಆಸಮ್ ಆಗಿ ಅನಿಸುತ್ತೆ. ಹಾಗೆ ಎಮೋಷ್ನಲ್ ಆಗೋ ಫೀಲ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ನನಗೆ ನೆಗೆಟಿವ್ ಆಗಿ ಅಷ್ಟೊಂದು ವಿಚಾರಗಳು ಏನು ಫೀಲ್ ಆಗಿಲ್ಲ ಅಂತ ಅನ್ಬೋದು. ಆದರೆ ಮೂವಿಯಲ್ಲಿ ಆ ವಿಜುವಲೈಸೇಷನ್ನು, ಹಾಗೆ ಆ ತಿರುಪತಿ ಲೊಕೇಶನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ತೊಗೊಂಬರ್ಬೋದು ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಅನ್ಬೋದು. ಅದ್ರ ಜೊತೆ ಆ ಬ್ಯಾಕ್ಗ್ರೌಂಡ್ ಸೌಂಡ್ ಎಫೆಕ್ಟ್ಸ್ಗಳು, ಪ್ರತಿಯೊಂದು ಸೀನ್ಸ್ಗಳಿಗೂ ಆ ಎಲಿವೇಶನ್ಸ್ಗಳನ್ನ ಚೆನ್ನಾಗಿ ಕೊಡ್ತು ಅಂತ ಅನ್ಬೋದು. ಹಾಗೆ ಸಾಂಗ್ಸ್ಗಳು ಸಖತ್ ಬ್ಯೂಟಿಫುಲ್ಲಾಗೇ ಇತ್ತು ಕೇಳ್ಬೇಕಾರೆ. ಹಾಗೆ ಮೂವಿಗೂ ಹೊಂದಾಣಿಕೆ ರೀತಿಯೇ ಇತ್ತು ಪ್ರತಿಯೊಂದು ಸಾಂಗ್ಸ್ಗಳು ಅಂತ ಅನ್ಬೋದು. ಹಾಗೆ ಮೇಜರ್ ಆಗಿ ನನಗೆ ಪ್ಲಸ್ ಅನ್ಸಿದ ವಿಚಾರಗಳಂದರೆ ಡೈಲಾಗ್ಸ್ ರೈಟಿಂಗ್ ಅಂತ ಅನ್ಬೋದು. ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ವರ್ಕ್ ಆಯಿತು ಅಂತ ಅನ್ಬೋದು. ಫಾರ್ ಎಕ್ಸಾಂಪಲು, ತಾಯಿ ಮತ್ತು ಟೀಚರ್ನ ನಡುವೆ ಒಂದು ಸಣ್ಣ ಒಂದು ಡೈಲಾಗ್ಸ್ ಡೆಲಿವರಿ ಸೀನ್ ನಡೆಯುತ್ತೆ. ಅದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಬೇರೆ ಲೆವೆಲ್ ಆಗಿರುತ್ತೆ ಅಂತ ಅನ್ಬೋದು. ಅಲ್ಲೆಲ್ಲ ಡೈಲಾಗ್ ರೈಟಿಂಗು ಬೇರೆ ಲೆವೆಲ್ ಆಗಿ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಪಾತ್ರದ ವಿಚಾರಕ್ಕೆ ಬಂದರೆ, ಎಲ್ಲರಿಗೂ ಅವ್ರು ಕೊಟ್ಟಿರೋ ಪಾತ್ರನ ಬ್ಯೂಟಿಫುಲ್ ಆಗಿದೆ ಮಾಡಿದ್ದಾರೆ ಅಂತ ಅನ್ಬೋದು. ಎಸ್ಪೆಷಲಿ ನನಗೆ ಟೀಚರ್ನ ಕ್ಯಾರೆಕ್ಟ್ರು ಇನ್ನೂ ಇಂಪ್ರೆಸಿವ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಸಪೋರ್ಟಿಂಗ್ ರೋಲ್ಸ್ಗಳು ಸಿಕ್ಕಪುಟ್ಟ ಪಾತ್ರಗಳಲ್ಲಿ ಬರ್ತಾರೆ. ಅವರಿಗೆ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದ್ರು ಅವರು ಚೆನ್ನಾಗಿ ಜಸ್ಟಿಫೈ ಮಾಡ್ರು ಅಂತ ಅನ್ಬೋದು. ಹಾಗೆ ಈ ಮೂವಿ ಖಂಡಿತ ಓವರಾಲ್ ಆಗಿ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದಂಥ ಮೂವಿ. ಖಂಡಿತ ನಿಮ್ಮ ಮಕ್ಕಳಿದ್ರೆ ಅವ್ರ ಜೊತೆನೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ಬ್ಯೂಟಿಫುಲ್ ಮೆಸೇಜ್ ಜೊತೆ ಆಚೆ ಬರ್ತೀರಾ. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 3 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ರಿವ್ಯೂ ನಿಮಗೆ ಆನೆಸ್ಟ್ ಅನ್ಸಂದರೆ, ಈ ವಿಡಿಯೋ ಇಷ್ಟ ಆಯ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.